ನೋಡು, ನೀನ್ ಹೀಗಾಡಿದ್ರೆ ಹೇಗೆ? ಇಬ್ರು ಕಣ್ಣಲ್ಲಿ ಕಣ್ಣಿಟ್ರೆ ತಾನೆ ಪ್ರೀತಿ ಹುಟ್ಟೋದು. ಈ ಕಡೆ ತಿರುಗು ತ್ರಿಶೂಲ್. ಅಲ್ಲ ಶಿವಾನಿ, ಅದು ಇಲ್ಲ, ಬೇಡ. ಪ್ರೀತಿ ಅಲ್ವಾ, ಹಾಗೆ ಹುಟ್ಟೋದ್ ಬಿಡು. ಬಾ ಶಿವಾನಿ, ಕೂತ್ಕೋ. ಶಿವಾನಿ, ಹೇ ಕೂತ್ಕೋ ಶಿವಾನಿ. ಕೂತ್ಯಾ? ತ್ರಿಶೂಲ್, ಸಾರಿ 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 ಶಿವಾನಿ. ಇವಾಗ ಏನ್ ಮಾಡೋದು? ಇವನ್ ಕಾಟ ಯಾಕೋ ಜಾಸ್ತಿ ಆಯ್ತಲ್ಲ. ಇಲ್ಲ ಇಲ್ಲ, ಇವನ್ನ ಬಿಟ್ರೆ ಎಡವಟ್ಟಾಗುತ್ತೆ. ಏನಾದ್ರೂ ಮಾಡ್ಲೇಬೇಕು. ತ್ರಿಶೂಲ್, ಈ ಕಡೆ ತಿರುಗು ತ್ರಿಶೂಲ್. ಶಿವಾನಿ, ನೀನ್ ಆ ಥರ ಎಲ್ಲ ಕರಿಬೇಡ. ನಾನು ನಿನ್ನ ವಾಯ್ಸಿಗೆ ಕರಗ್ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ತುಂಬಾ ಸ್ಟ್ರಾಂಗ್. ಅಲ್ಲ, ನನ್ನೇನು ವೀಕ್ ಅನ್ಕೊಂಡಿದ್ಯಾ ಶಿವಾನಿ? ನಾನು ಒಂದ್ಸರಿ ಡಿಸೈಡ್ ಮಾಡಾದ್ಮೇಲೆ ಮುಗ್ದೋಯ್ತು. ಆ ಕೆಲಸ ಆಗ್ಲೇಬೇಕು. ಇವತ್ತು ನಾನು ನಿನ್ ಕಡೆ ನೋಡೋದಿಲ್ಲ. ನಾನು ನಿದ್ದೆ ಮಾಡಲ್ಲ. ಏನ್ ಮಾಡ್ಲಿ? ಒಂದ್ ಕಣ್ಣು ಸ್ವಲ್ಪ ಕಾಣಿಸಿದ್ರು ಸಾಕು. ನನ್ ಶಕ್ತಿ ಪ್ರಯೋಗನ ಮಾಡ್ತೀನಿ. ತ್ರಿಶೂಲ್, ನೀನ್ ಸಿಕ್ಕಾಕೊಂಡೆ. ಇನ್ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ತ್ರಿಶೂಲ್, ನಾನು ನಿನಗೆ ಹೇಳಿದ್ನಲ್ಲ, ನೀ ನನ್ನ ಪಕ್ಕ ಇರೋವರೆಗೂ ನಿನಗಿದೇ ಗತಿ ಅಂತ. ಸುಮ್ಮನೆ ಬಿತ್ಕೋ. ಇವತ್ತು ಅಮಾವಾಸ್ಯೆ. ಇನ್ ಸ್ವಲ್ಪ ಹೊತ್ತಲ್ಲೇ ಅದು ಕಳೆದೋಗುತ್ತೆ. ಗುರುದೇವ ಹೇಳಿದಾಗೆ 3 ಅಮಾವಾಸ್ಯೆಯಲ್ಲಿ 1 ಅಮಾವಾಸ್ಯೆನ ಮುಗಿಸಿದ್ದೀನಿ. ಈ ಸಮಯದಲ್ಲಿ ಪರಮೇಶ್ವರನಿಗೆ ಪೂಜೆ ಸಲ್ಲಿಸಿ ನಾಗಮಣಿ ಬಗ್ಗೆ ಕೇಳ್ಕೋಬೇಕು. ಟೈಮ್ 11:30 ಆಯ್ತು. ಮೊದಲ ಕೆಲಸನ ಮುಗಿಸ್ಬಿಡ್ಬೇಕು. ಇವತ್ತು ನಾನು ಮಾಡಕ್ಕೆ ಹೊರಟಿರೋ ಕೆಲಸ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಯಾವುದೇ ಅಡೆತಡೆನೂ ಬರಬಾರ್ದು. ಆ ಕೆಲಸ ಮುಗಿಯೋವರೆಗೂ ಈಗೊಮ್ಮೆ ನನ್ನ ಜೊತೆನೇ ಇರಲಿ. ಇವಳಿಗೆ ಎಚ್ಚರ ಆಗೋ ಒಳಗಡೆ ನಾನು ಇಲ್ಲಿಂದ ಹೊರಟು ಇವಳಿಗೆ ಸ್ವಲ್ಪ ಅನುಮಾನ ಬಂದ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ.
ಇವಾಗ ನಿನ್ನ ಮಕಾನೇ ನೋಡ್ಕೊಂಡು ಮಾತಾಡ್ತೀನಿ. ಮಾತಾಡು. ಇದ್ಯಾಕೆ? ಯಾಕಂದ್ರೆ ನಿನ್ನ ಕಣ್ಣು ನೋಡಿದ ತಕ್ಷಣ ನನಗೆ ನಿದ್ದೆ ಬರ್ತಾ ಇದೆ. ಅದಕ್ಕೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು ಬೇಡ, ಹೀಗೆ ಮಾತಾಡೋಣ. ಯಾಕೆ ಶಿವಾನಿ, ಒಪ್ಗೆ ಇಲ್ವಾ? ಅದೇನ್ ಹೇಳ್ಬೇಕೋ ಹೇಳು. ನನಗೆ ಒಂದು ವಿಷಯ ಗೊತ್ತಾಗಬೇಕು. ನಮ್ಮ ಸಂಸಾರ ಶುರುವಾಗಿದೆಯಾ? ನಮ್ಮಿಬ್ಬರ ಮಧ್ಯ ಗಂಡ ಹೆಂಡತಿ ಸಂಬಂಧ ಇದೆಯಾ? ನಿನಗೇನ್ ಅನ್ಸುತ್ತೆ? ಅದನ್ನೇ ಕೇಳಬೇಡ. ಅದೇನಾಗ್ತದೆ ಅಂತ ಗೊತ್ತಾಗದೆ ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀನಿ. ರಾತ್ರಿ ಅದೇನಾಗ್ತದೆ ನನಗೇನು ಗೊತ್ತಾಗ್ತಾ ಇಲ್ಲ. ಅದನ್ನ ನೀನು ಹೇಳಬೇಕು. ಆ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ಏನ್ ಶಿವಾನಿ ನೀನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಬೇಡ. ನೀನು ಅನ್ಕೊಂಡಂಗೆ ನಾನು ಕೆಟ್ಟ ಹುಡುಗ ಅಲ್ಲ. ನೀನನ್ನು ಪಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಶಿವಾನಿ. ಹಾಗೇನಾದ್ರೂ ಇದ್ದಿದ್ರೆ ಸ್ವಾಮಿಗಳು ಶಾಸ್ತ್ರದ ಬಗ್ಗೆ ಹೇಳಿದ ತಕ್ಷಣ ನಾನು ಒಪ್ಕೊಂಡ್ಬಿಡ್ತಾ ಇದ್ದೆ. ಆದ್ರೆ ನಾನು ಒಪ್ಕೊಳ್ಳಿಲ್ಲ. ನಾನು ನಿನ್ನ ಜೊತೆ ಮಾತಾಡೋಣ ಅಂತ ಬಂದೆ ಅಷ್ಟೇ. ಇದಕ್ಕೆ ಒಪ್ಕೊ ಅಂತ ನಾನೇನು ಹೇಳಿಲ್ಲ. ನೀನು ಒಪ್ಕೊಳ್ಳಲ್ಲ ಅನ್ಕೊಂಡಿದ್ದೆ ಶಿವಾನಿ. ಆದ್ರೆ ನೀನು ಮನೆಯವ್ರು ಎಲ್ಲರ ಮುಂದೆ ಒಪ್ಕೊಂಡ್ಬಿಟ್ಟೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ತ್ರಿಶೂಲ್, ನಾನು ಈ ಮನೆಗೆ ಬಂದಿರೋದು ನಿನಗೋಸ್ಕರ ಅಲ್ಲ ಅಂತ ಗೊತ್ತಿದೆ ಅಲ್ವಾ? ಗೊತ್ತಿದೆ. ನಿನಗಿಷ್ಟ ಇಲ್ಲದೆ ನಿನ್ನ ಸೇರೋದು ನನಗೂ ಇಷ್ಟ ಇಲ್ಲ ಶಿವಾನಿ. ನೋಡು, ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ಅನ್ಕೊಂಡು ನಾನು ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಕೊಂಡೆ. ಆದರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಬೇರೆಯವ್ರ ಕಣ್ಣಿಗಷ್ಟೇ ನಾವು ಗಂಡ ಹೆಂಡ್ತಿ. ಆದರೆ ನಮ್ಮಿಬ್ಬರ ಮಧ್ಯೆ ಗಂಡ ಹೆಂಡ್ತಿ ಸಂಬಂಧನೇ ಇಲ್ಲ. ರೀ, ಯಾವಾಗ ಬಂದ್ರೆ? ನಾನೆಲ್ಲಿ ಹೋಗಿದ್ದೆ? ಮನೇಲೇ ಇದ್ನಲ್ಲ. ಸುಳ್ಳು ಹೇಳ್ಬೇಡಿ. ರಾತ್ರಿ ನೀವು ಇಲ್ಲಿರ್ಲಿಲ್ಲ. ರಾತ್ರಿ ಎಲ್ಲೋಗಿದ್ರಿ? ರಾತ್ರಿನಾ? ರಾತ್ರಿ ನನ್ಗೆ ಎಚ್ಚರ ಆಗಿ ನೋಡಿದಾಗ ನೀವು ಪಕ್ಕದಲ್ಲಿ ಇರ್ಲಿಲ್ಲ. ಅಷ್ಟೊತ್ತಲ್ಲಿ ಎಲ್ಲಿಗ್ರಿ ಹೋಗಿದ್ರಿ? ಅದು ಅದು ನಾನಿಲ್ಲೇ ಇದ್ದೆ. ನೀವಿಲ್ಲಿ ಇರ್ಲಿಲ್ಲ. ಇಡೀ ಮನೆ ಹುಡುಕಿದೀನಿ. ಹಾಲ್ನಲ್ಲಿ ನೋಡಿದ್ರೆ ನೀವು ಹಾಲ್ನಲ್ಲೂ ಇರ್ಲಿಲ್ಲ. ಬಾಕ್ಲು ಬೇರೆ ಹೊರಗಡೆಯಿಂದ ಚಿಲ್ಕ ಹಾಕಿತ್ತು. ಫೋನು ಮನೇಲೆ ಬಿಟ್ಟು ಹೋಗಿದ್ರಿ. ಅಷ್ಟೊತ್ತಲ್ಲಿ ಏನ್ರಿ ಕೆಲಸ ನಿಮ್ಗೆ? ಕೆಲ್ಸನಾ? ಅಷ್ಟೊತ್ತಲ್ಲಿ ಏನಿರುತ್ತೆ? ಅದನ್ನ ನೀವೇ ಹೇಳ್ಬೇಕು. ಅದು ರಾತ್ರಿ ಬೇರೆ ನಿದ್ದೆ ಬರ್ತಾ ಇರ್ಲಿಲ್ಲ, ಸೆಕೆ ಬೇರೆ ಜಾಸ್ತಿ ಇತ್ತು. ನಾನು ನಿನ್ನ ಪಕ್ಕದಲ್ಲಿ ಎದ್ದು ಕೂತ್ಕೊಂಡ್ಬಿಟ್ರೆ ನೀನೆಲ್ಲ ಎಚ್ಚರ ಆಗ್ಬಿಡ್ತೀವಿ ಅಂದ್ಬಿಟ್ಟು ಹೊರಗಡೆ ಹೋಗಿ ಓಡಾಡ್ತಾ ಇದ್ದೆ ಕಣೆ. ಏನೋ ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ರಾತ್ರಿ ಹೊತ್ತು ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡ್ರಿ. ನನಗೆ ತುಂಬಾ ಭಯ ಆಗುತ್ತೆ. ಮಧು, ನೀನೇನು ಭಯ ಪಡ್ಬೇಡ, ನಾನೆಲ್ಲೂ ಹೋಗೋದಿಲ್ಲ. ಸರಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ನಾನು ಸ್ವಲ್ಪ ಎಚ್ಚರ ತಪ್ಪಿದ್ರು ಅವಳಿಗೆ ಅನುಮಾನ ಬಂದಿರೋದು. ಇನ್ಮೇಲೆ ಹುಷಾರಾಗಿರ್ಬೇಕು. ಅಯ್ಯೋ, ಇದೇನಿದು? ಬ್ಯಾಗ್ ಖಾಲಿ ಇದೆಯಲ್ಲ, ಗೊಂಬೆ ಎಲ್ಲೋಯ್ತು? ಮಧು, ಒಂದ್ ನಿಮಿಷ ಇರಿ, ಇದನ್ನ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಕಾಫಿ ಮಾಡ್ಕೊಡ್ತೀನಿ. ಲೇ, ನಿನ್ ಕಾಫಿ ಮನೆ ಹಾಳಾಯ್ತು ಕಣೆ. ಕಬೋರ್ಡಲ್ಲಿ ಒಂದು ಬ್ಯಾಗಲ್ಲಿ ಗೊಂಬೆ ಇಟ್ಟಿದೆ, ನೋಡ್ದೇನೆ? ಗೊಂಬೆನಾ? ಓ, ಗೂಬೆ ಗೊಂಬೆನಾ? ಅಲ್ಲೇ ಕಬೋರ್ಡಲ್ಲೋ ಎಲ್ಲೋ ಇರ್ಬೇಕು ನೋಡಿ. ಲೇ, ಅಲ್ಲೆಲ್ಲ ಹುಡುಕ್ತೆ ಕಣೆ, ಕಾಣಿಸ್ತಾ ಇಲ್ಲ. ನೀನೇನೋ ತೆಗ್ದಿಟ್ಟೇನೆ? ನನ್ಗೆಲ್ರಿ ಅದನ್ನ ಮುಟ್ಟಕ್ ಬಿಡ್ತೀರಾ? ಒಳ್ಳೆ ಬಂಗಾರದ ಗೊಂಬೆನ ಜೋಪಾನ ಮಾಡಂಗ್ ಮಾಡಿಟ್ಟಿದ್ದೀರಲ್ಲ. ಅಲ್ಲೇ ಇಟ್ಟಿದ್ನಲ್ಲ, ಎಲ್ಲಿಟ್ಟಿದ್ದೀನಿ ನೆನಪೇ ಬರ್ತಾ ಇಲ್ವಲ್ಲ. ಕಬೋರ್ಡಲ್ಲೇ ಇಟ್ಟಿದ್ದು ನೆನಪು. ಎಲ್ಲಿಟ್ಬಿಟ್ನಪ್ಪ, ನೆನಪೇ ಬರ್ತಾ ಇಲ್ಲ. ರೀ, ಚಿಕ್ಕ ಮಕ್ಳು ಗೊಂಬೆನ್ ಕಳ್ಕೊಂಡ್ರು ಈ ತರ ಚಿಂತೆ ಮಾಡಲ್ಲ. ನೀವ್ ಯಾಕ್ರಿ ಅದ್ಯಾವ್ದೋ ಗೊಂಬೆನ್ ಕಳ್ಕೊಂಡಿರೋದಕ್ಕೆ ಈ ತರ ಆಡ್ತಿದ್ದೀರಾ? ಅದ್ ನಿನ್ಗೆ ಅರ್ಥ ಆಗಲ್ಲ. ಅಂತದ ಗೊಂಬೆಲ್ ಏನ್ರಿ ಇದೆ? ಅದ್ ಕಳ್ದೋದ್ರೆ ಇನ್ನೊಂದ್ ತಗೊಂಡ್ರ ಆಯ್ತಪ್ಪ. ಕಳೆದೋಗದ? ಇಲ್ಲ, ಸಾಧ್ಯನೇ ಇಲ್ಲ. ನಾನದನ್ನ ಹುಡುಕ್ತೀನಿ. ಹುಡ್ಕಿ ರೀ. ನೀವು ನಿಮ್ ಯೋಚನೆನೋ ಒಂದೊಂದ್ಸಲ ಒಂದೊಂದ್ ತರ ಆಡ್ತೀರಾ. ನಿಮ್ಗೆ ಅರ್ಥ ಆಗ್ಬೇಕಪ್ಪ. ಆರಾಮಾಗಿ ಹುಡುಕ್ರಿ. ಬಿಸಿ ಬಿಸಿ ಕಾಫಿ ಕೊಡ್ತೀನಿ. ಚಿಂತೆ ಎಲ್ಲ ಬಿಟ್ಟು ಇಟ್ಟಿರೋ ಜಾಗ ಎಲ್ಲಿ ಅಂತ ನೆನ್ಪು ಮಾಡ್ಕೊಂಡು ಹುಡುಕಿ. ಎಲ್ಲೋಯ್ತಿದು? ನಿಜವಾಗ್ಲೂ ಕಳೆದೋಯ್ತಾ?
ಇಲ್ಲ ನಾನು ಹುಡುಕ್ತೀನಿ. ದೇವ್ರೆ, ಶಿವಾನಿ ಮನ್ಸು ಗೆಲ್ಲೋದಕ್ಕೆ ಏನೆಲ್ಲ ಮಾಡ್ಬೇಕಪ್ಪ. ಆಯ್ತು, ಪರವಾಗಿಲ್ಲ. ಶಿವಾನಿ ಈ ಕರಡಿ ವೇಷಕ್ಕೆ ಹೆದರ್ಕೊಂಡು ನನ್ನ ಹೃದಯದ ಗರಡಿ ಸೇರ್ಕೊಂಡ್ರೆ ಅಷ್ಟೇ ಸಾಕು ನನಗೆ. ದೇವ್ರೆ, ಅಕಸ್ಮಾತು ಈ ಕರಡಿ ಕಾಸ್ಟ್ಯೂಮ್ ಒಳಗಿರೋದು ನಾನೇ ಅಂತ ಯಾರಿಗಾದ್ರೂ ಗೊತ್ತಾಗೋದ್ರೆ? ಇಲ್ಲ ಇಲ್ಲ, ಗೊತ್ತಾಗಬಾರ್ದು. ಗೊತ್ತಾಗ್ದಿರಂಗೆ ನೋಡ್ಕೋಬೇಕು. ಗೋವಿಂದ ಮಾವ, ನಿಮ್ಮ ಮೇಲೆ ಫಸ್ಟ್ ಅಟ್ಯಾಕ್. ಯಾವನ ಇವನು? ನಾನೇನು ಮಾಡಬೇಡ ಕಡಿ, ನಾನೇನು ಮಾಡಬೇಡ ಕಡಿಯೋಣ, ನನ್ನ ಬಿಟ್ಬಿಡು ಕಡಿಯೋಣ. ಅಲ್ಲ, ಈ ಮನೆಗೆ ಯಾವ ಬರುತ್ತೆ ಅಂತ ಗೊತ್ತಿತ್ತು, ಕಡಿ ಬರುತ್ತೆ ಅಂತ ಗೊತ್ತಿರ್ಲಿಲ್ವಲ್ಲ. ನಾನು ಯಾವಾಗ ಮನೆ ಬಿಟ್ಟು ಹೋಗ್ತಿದ್ದೆ? ಕಡಿಯೋಣ. ಅಯ್ಯೋ ದೇವ್ರೆ, ಇದೇನು ಮನೆ? ನಮ್ಮ ಮೈಸೂರು ಎಸ್ಕೇಪ್ ಮಾಡ್ಬಿಡ್ತೀನಿ. ಕಡಿ. ಅಯ್ಯೋ, ಮಾವ ಓಡೋಗ್ಬಿಟ್ರು. ಈ ವೇಷ ನೋಡಿ ಮಾವನೇ ಹೆದರ್ಕೊಂಡು ಓಡೋಗಿದ್ದಾರೆ ಅಂತಂದ್ರೆ ಇನ್ನು ಶಿವಾನಿ ಹೆದರ್ಕೊಳ್ದಿರ್ತಲ್ಲ. ಈ ಕರಡಿ ನೋಡಿ ಶಿವಾನಿ ಹಂಗೆ ಗಡ್ಡ 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 ನಡ್ಗೋಗ್ಬಿಡ್ಬೇಕು. ಇದೇಗ್ ಮನೆ ಒಳಗಡೆ ಬಂತು? ಯಾರು ಇಲ್ವಾ? ಏನ್ ಮಾಡೋದೀಗ? ಏನ್ ಮಾಡೋದು ಇವಾಗ? ನನ್ನ ನಿಜ ರೂಪನ ತೋರಿಸಿ ಇದನ್ನ ಇಲ್ಲಿಂದ ಓಡಿಸೋಣ ಅಂದ್ರೆ ಮನೆಯವ್ರು ಯಾರಾದ್ರೂ ನೋಡಿದ್ರೆ ನನ್ಗೆ ಕಷ್ಟ ಆಗುತ್ತೆ. ಏನ್ ಮಾಡ್ಲಿ ನಾನು? ಶಿವಾನಿ ಹೆದರ್ಕೊಂಡು ನನ್ನ ಪ್ಲಾನ್ ಸಕ್ಸಸ್. ಅಯ್ಯೋ, ಏನ್ ಮಾಡೋದು? ಅಲ್ಲ ನಿಂತ್ಕೋ. ನನ್ ಯಾರು ಅಂತ ನೀನು ಗೊತ್ತಿಲ್ಲ. ನನ್ನ ಹತ್ರ ಬರ್ಬೇಡ. ನೀನ್ ಯಾರು ಅಲ್ಲ, ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ಯಾರಾದ್ರೂ ಇದ್ದೀರಾ? ಕಾಪಾಡಿ. ಕಡಿ, ಹತ್ರ ಬರ್ಬೇಡ. ಹೇಳ್ತಾ ಇದ್ದೀನಲ್ಲ, ಹತ್ರ ಬರ್ಬೇಡ ಅಂತ. ಅಲ್ಲ ನಿಂತ್ಕೋ. ನೀನು ಏನ್ ಮಾಡ್ತಿದ್ಯಾ? ಅಯ್ಯೋ, ಇದೇನಿದು? ಕರಡಿ ಯಾಕೆ ಹೀಗಾಗ್ತಿದೆ? ಇದನ್ನ ನೋಡಿದ್ರೆ ಕರಡಿನೋ ಹೌದು ಅಲ್ವಾ ಅಂತ ಅನಿಸ್ತಾ ಇದೆ. ನೀನು ಏನೋ ನಿಂದು? ಈ ಮನೇಲಿ ನೀನಲ್ದೆ ಬೇರೆ ಯಾವ ಪ್ರಾಣಿ ಇರತ್ತೋ? ಸುಮ್ಮನೆ ಇರಕ್ಕ, ಪ್ರಾಣ ಹೋಗ್ತಾ ಇದೆ ಇಲ್ಲಿ. ಇದು ಮನೆ, ಇಲ್ಲಿ ಯಾವ ಪ್ರಾಣಿ ಬರುತ್ತೋ? ಅಯ್ಯೋ ಅತ್ತೆ, ದೊಡ್ಡ ಕರಡಿ ಬೈದೆ. ಅದು ಏನಾದ್ರು ನೀವು ನೋಡಿದ್ರೆ ಕಟ. ಕರಡಿನೋ ಮಣ್ಣೋ, ನೀವು ಬೇರೆ ಏನೋ ನೋಡಿ ಹೆದರ್ಕೊಂಡಿದ್ದೀರಾ ಅನ್ಸುತ್ತೆ. ನಿಜ ಅಂತಿದ್ದೀನಿ. ಬೇಕಾದ್ರೆ ನನ್ನ ಹೆಂಡತಿ ಮೇಲೆ ಆಣೆ. ಅವಳು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ ಅಂತ ಅವಳ ಮೇಲೆ ಆಣೆ ಇರೋದಾ? ಇಲ್ಲ ಕಣಕ್ಕ, ನಾನು ನಿಜನೇ ಹೇಳ್ತೀನಿ. ಬನ್ನಿ ತೋರಿಸ್ತೀನಿ. ಒಂದ್ ನಿಮಿಷ ಅಕ್ಕ, ತಗೋ, ಹಿಡ್ಕೋ. ನೀನ್ ತಗೋ. ಅತ್ತೆ, ನೀವು ಹೊಡಿತೀರಾ? ತಗೊಳ್ಳಿ. ಕರಡಿ ಅಟ್ಯಾಕ್ ಮಾಡಿದ್ರೆ ಅದೇನಾದ್ರೆ ನಿಮ್ ಮೇಲ್ ಬೀಳ್ತು ಅನ್ಕೊಳ್ಳಿ, ರಪ್ಪ ರಪ್ಪ ಅಂತ ಪಾರ್ಸ್ಬಿಡಿ. ಬನ್ನಿ. ತ್ರಿಶೂಲ್, ಏನು ಅಡ್ಗೆ ಮನೆ ಸೇರ್ಕೊಂಡು ಏನ್ ಮಾಡ್ತಿದ್ಯಾ? ಕಸ ಹೊಡಿತಾ ಇದೀನಿ. ಕಾಣಿಸಲ್ಲ ನಮ್ಮ ಅಡ್ಗೆ ಮಾಡ್ತಾ ಇದ್ದೀನಿ. ಏನು, ನೀನ್ ಅಡ್ಗೆ ಮಾಡ್ತೀಯಾ? ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದಲ್ಲಿ ಏನಾದ್ರೂ ಹುಟ್ಟಿದಾನ? ಯಾಕಮ್ಮ ಹಂಗ್ ಕೇಳ್ತೀಯಾ? ಮತ್ತೆ ನೀನ್ ಅಡ್ಗೆ ಮಾಡ್ತೀನಿ ಅಂತಿದ್ಯಾ?
ಮಾಡ್ಬೇಕು ಅನ್ಸದೆ ಮಾಡ್ತೀನಿ, ಅದ್ರಲ್ಲೇನಿದೆ? ತ್ರಿಶೂಲ್ ಏನೋ ಇದು ಶೆಫ್ ಡ್ರೆಸ್ ಎಲ್ಲ ಹಾಕೊಂಡಿದ್ಯಾ? ಅಮ್ಮೋರೆ ಇವತ್ತು ಅವನೇ ಅಡ್ಗೆ ಮಾಡ್ತಾನಂತೆ. ಓ ಹೌದೌದು, ನಮ್ ಕಡೆ ಒಂದು ಗಾದೆ ಇದೆ, ಮೂರು ಬಿಟ್ಟವ ಭಂಗಿ ನೆಟ್ಟ ಅಂತ. ಹಾಗಾಯ್ತು ನಿನ್ನ ಕಥೆ. ಅಯ್ಯೋ ಅತ್ತೆ, ನನ್ನ ಹೆಂಡತಿ ಮಾಡಿರೋ ಅಡುಗೆ ತಿಂದು 2 ದಿನ ಬಾತ್ರೂಮಲ್ಲಿ ಸೆಟ್ಲ್ ಆಗಿದ್ದೆ. ಇನ್ನು ಇವನು ಮಾಡಿರೋ ಅಡುಗೆ ತಿಂದ್ರೆ ಅಷ್ಟೇ. ಮಾವ, ಅದು ಅತ್ತೆ, ಇದು ಅಳಿಮಯ್ಯ. ಇವತ್ತು ನಾನು ಅಡ್ಗೆ ಮಾಡ್ತೀನಿ, ಅದನ್ನ ತಿಂದು ನೋಡಿ ಆಮೇಲೆ ಹೇಳಿ, ಓಕೆನಾ? ಏನೋ ತ್ರಿಶೂಲ್ ಇದು ಹೆಣ್ಮಕ್ಳ ತರ ಅಡಿಗೆ ಎಲ್ಲ ಮಾಡ್ತಾ ಇದ್ಯಾ? ಕೆಲ್ಸದವ್ರು ಇದಾರೆ, ನಿಮ್ಮ ಅಮ್ಮ ಇದಾರೆ, ಮಾಡ್ತಾರ ಬಿಡು. ಏನಮ್ಮ ಹಿಂಗನ್ಬಿಟ್ರಿ? ಇವತ್ತು ಅಡ್ಗೆ ಡಿಪಾರ್ಟ್ಮೆಂಟ್ ನಂದೆ, ನಾನೇ ಅಡ್ಗೆ ಮಾಡ್ತೀನಿ, ಇವತ್ತನ್ನು ತಿನ್ಬೇಕು, ತಗೊಳ್ಳಿ. ತ್ರಿಶೂಲ್, ಗಂಡ್ ಮಕ್ಳಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಅವರು ಹೊರಗಡೆಯಿಂದ ದುಡ್ಕೊಂಡ್ ಬರ್ತಾರೆ. ಹೆಣ್ಮಕ್ಳು ನಾವು ಅವ್ರಿಗೆ ರುಚಿಯಾಗಿ ಅಡ್ಗೆ ಮಾಡಿ ಬಡಿಸ್ಬೇಕು. ಕರೆಕ್ಟ್ ಆಗಿ ಹೇಳಿದೆ. ನಮ್ಗೆ ತುಂಬಾ ಜವಾಬ್ದಾರಿ ಇದೆ, ನೆನ್ಸ್ಕೊಂಡ್ರೆ ಸುಸ್ತಾಗುತ್ತೆ ಅಂತೀನಿ. ಅಲ್ಲ ಅಮ್ಮ, ಗಂಡಸರು ಅಡ್ಗೆ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಹಂಗ್ ನೋಡಕ್ ಹೋದ್ರೆ ಅಡ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಗಂಡಸರೇ ಎತ್ತಿದ ಕೈ. ಹೇಗೆ ಅಂದ್ರೆ, ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ, ಮಹನೀಯರಲ್ಲವೇ. ಭೀಮಸೇನ ನಳಮಹಾರಾಜನೇ ಇಲ್ವಾ? ನೋಡಿ, ಅಡುಗೆನಲ್ಲಿ ಯಾರಾದ್ರೂ ಪ್ರವೀಣರನ್ನ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಭೀಮಸೇನನ ಉದಾಹರಣೆ ಕೊಡ್ತಾರೆ ಹೊರತು ಯಾವ ಹೆಣ್ಮಕ್ಳು ಉದಾಹರಣೆನೂ ಕೊಡೋದಿಲ್ಲ. ನೋಡಿ, ನಳಪಾಕ ಪ್ರವೀಣ ಅಂತಾರೆ ಹೊರತು ನಳಪಾಕ ಪ್ರವೀಣೆ ಅಂತ ಯಾರು ಹೇಳೋದಿಲ್ಲ. ಸಾಕಪ್ಪ ಸಾಕು, ನಿನ್ನ ಅಡಿಗೆ ಸಾಕು. ನಿನ್ನ ಕೈಯಿಂದ ಅಡಿಗೆ ಊಟ ಮಾಡ್ಬಿಟ್ರೆ ಮುಗ್ದೋಯ್ತು. ಈಗ ನಮ್ಮ ಆರೋಗ್ಯ ಸೂಪರ್ ಸೂಪರ್ ಆಗಿದೆ. ನಿನ್ ಕೈನಲ್ಲಿ ತಿಂದ್ರೆ ಅದೇ ನಿಮ್ಗೆ ಬೇಡ ಅಂದ್ರೆ ನೀವು ತಿನ್ಬೇಡಿ, ಹೋಗಿ ನೋಡ್ತಾ ಇರಿ. ಇವತ್ತು ನಾನು ಅಡುಗೆ ಮಾಡೋದಂತೂ ಫಿಕ್ಸ್. ಇವತ್ತು ನಾನು ಅಡುಗೆ ಮಾಡೋದು ನೋಡಿ ಇನ್ಮೇಲೆ ನೀವು ಯಾರು ಅಡುಗೆ ಮನೆ ಒಳಗೆ ಕಾಲು ಇಡೋದಿಲ್ಲ, ನೋಡ್ತಾ ಇರಿ. ಅಲ್ಲಪ್ಪ, ಇವಾಗ ಸುಮ್ಮನೆ ಇಲ್ಲಿಂದ ಹೋಗಿ ಹೋಗಿ. ನಮ್ಮನ್ನೇ ಓಡಿಸ್ತಾ ಇದೀಯಾ? ಆಯ್ತು ಕಣ, ಅದೇನ್ ಮಾಡ್ತೀಯ ನೋಡಿ ಬಿಡ್ತೀವಿ. ಕರೆಕ್ಟ್ ಕಣೋ, ಇವನ್ ಮಾಡೋದು ಇವನ್ಗೆ ತಿನ್ನಕ್ ಆಗತ್ತೋ ಇಲ್ವೋ ನೋಡೋಣ. ತಿನ್ನಕ್ ಆಗದೆ ಇದ್ರು ಪರವಾಗಿಲ್ಲ, ತಿಂದು ಆಸ್ಪತ್ರೆ ಸೇರಿದ್ರೆ ಕಷ್ಟ. ದಮಯಂತಿ, ನಾನ್ ಮಾತ್ರ ಡೈಟಿಂಗ್. ಹಂಗ ಈ ಆಟದಿಂದ ನಾನಿಲ್ಲ. ಸರಿ, ಫಸ್ಟ್ ಇಲ್ಲಿಂದ ತೊಲಗಿ ದಯವಿಟ್ಟು, ಪ್ಲೀಸ್ ಗೆಟ್ ಔಟ್. ಹೋಗಿ. ಅಲ್ಲ ಕಣ, ಹಿಟ್ಲರ್ ತರ ಆಡ್ತಿದೀಯಾ ನೀನು. ಅವನು ಹಿಟ್ಲರ್, ನಾನು ಬಟ್ಲರ್. ಇವಾಗ ದಯವಿಟ್ಟು ಎಲ್ಲರೂ ಪ್ಲೀಸ್ ನನ್ಗೊಂದ್ ಸ್ವಲ್ಪ ಹೆಲ್ಪ್ ಮಾಡಿ. ಹೋಗಿ ಆಚೆ. ವಿವಾಹ ಭೋಜನವಿದು, ವಿಶಿಷ್ಟ ಪಕ್ಷಗಳಿದು, ನನ್ನ ಹೆಂಡತಿ ಗೌತಣವಿದು, ದೊರೆಗೊಂಡಿತನಗೆ ಬಂದು. ಬ್ರಹ್ಮಾಂಡ ಬ್ರಹ್ಮಾಂಡ. ತ್ರಿಶೂಲ್ ಅಡಿಗೆ ಮಾಡ್ತಾ ಇದ್ದಾನೆ, ಎಷ್ಟು ಘಮ ಘಮ ಅಂತ ಇದೆ. ಅತ್ತೆ, ಈ ಒಳ್ಳೆ ಸ್ಮೆಲ್ಗೆ ತಿನ್ಬೇಕು ಅನ್ನಿಸ್ತಾ ಇದೆ. ಇಷ್ಟೊಂದು ಖುಷಿ ಖುಷಿಯಾಗಿ ಅಡಿಗೆ ಮಾಡ್ತಾ ಇದ್ದಾನಂದ್ರೆ ಏನೋ ವಿಶೇಷತೆ ಇರ್ಬೇಕಕ್ಕ. ಸುಮ್ನಿರೋ ಗೋವಿಂದ, ಅವನ ಅಡಿಗೆ ಮಾಡ್ತಿರೋದು ನಮ್ಮಿಬ್ಬರಿಗೆ. ಏನೂ ಇಲ್ಲ, ಅವನು ಅಡಿಗೆ ಮಾಡ್ತಿರೋದು ನನಗೋಸ್ಕರ. ನೋಡಿ, ನನ್ನ ಫೇವ್ರೇಟ್ ನ್ಯೂಡಲ್ಸ್ ಸ್ಮೆಲ್ ಬರ್ತಾ ಇದೆ. ಗೋವಿಂದ, ನಿನ್ನೊಂದು ಮೂಗೇನೋ. ಅವನು ಮಾಡ್ತಾ ಇರೋದು ಹಲ್ವಾ, ಅದು ತುಪ್ಪದಲ್ಲೇ. ಸ್ಮೆಲ್ ಹೇಗೆ ಬರ್ತಾ ಇದೆ ನೋಡು. ನನಗೆ ಮಾಡ್ತಾ ಇದ್ದಾನೆ. ಅವನು ನನಗೆ ಮಾಡ್ತಾ ಇರೋದು ಇಲ್ಲ, ನಮ್ಗೆ. ಅವನು ಅಡಿಗೆ ಮಾಡಿ ಮುಗಿಸ್ಲಿ, ಯಾರಿಗೆ ಮಾಡಿದಾನೆ ಅಂತ ಗೊತ್ತಾಗತ್ತೆ. ಮೊದಲನೇ ಸಲ ಮಾಡಿದ್ಯಾ, ನಮಗೂ ಕೊಡೋ. ಇಲ್ಲ 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 ಇಲ್ಲ, ನೋ ಚಾನ್ಸ್. ಟೇಸ್ಟ್ ನೋಡೋಕ್ಕೂ ಕೊಡೋದಿಲ್ಲ, ನಾನು ಮೊದಲನೇ ಸತಿ ಮಾಡಿದ್ದೀನಿ ಅನ್ನೋ ಕಾರಣಕ್ಕೂ ಕೊಡೋದಿಲ್ಲ. ತ್ರಿಶೂಲ್ ನನಗೆ ಕೊಡ್ತಾನೆ, ಯಾಕಂದ್ರೆ ನಾನು ಅವನು ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವೇನಾ? ಒಂದು ಜಾಗ ಬಿಡು. ಯಾರಾದರೂ ಅಷ್ಟೇ, ನಾನು ಮಾಡಿರೋದು ನನ್ನ ಹೆಂಡತಿನೇ ತಿನ್ಬೇಕು, ಯಾರಿಗೂ ಕೊಡೋದಿಲ್ಲ. ತ್ರಿಶೂಲ್,
ಪ್ಲೀಸ್ ಕೊಡೋ. ಇಲ್ಲ, ಕೊಡಲ್ಲ. ಆಸೆ ಆಗ್ತಿದ್ಯಾ? ಬೇಕಾ? ಆಯ್ತು, ಕೊಡ್ತೀನಿ, ತಗೊಳ್ಳಿ. ಸಾರಿ, ಕೊಡಲ್ಲ. ನಿಮ್ಮೆಲ್ರಿಗೂ ತಿನ್ಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ಮೊದಲು ಶಿವಾನಿ ಬರಲಿ, ಅವಳೆಲ್ಲ ತಿನ್ಲಿ. ಅವಳು ತಿಂದು ಮಿಕ್ಕಿದ್ರೆ ಆಮೇಲೆ ನಿಮ್ಮೆಲ್ರಿಗೂ ಕೊಡ್ತೀನಿ. ಅದು ಚೂರೇ ಚೂರು, ಓಕೆನಾ? ಇವಾಗ ಶಿವಾನಿ ಬರ್ತಾಳೆ, ನಾನು ಮಾಡಿರೋ ಅಡುಗೆ ತಿಂದು ಕಳೆದು ಹೋಗ್ತಾಳೆ. ಹೇ, ಅಲ್ಲಿ ನೋಡಿ ಶಿವಾನಿ. ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ತಿಂಡಿ ತಿನ್ನಲ್ವಾ? ಹಾ, ನೀವೇ. ನೀನ್ ತಿಂಡಿ ತಿಂದು ಮಿಕ್ಕದ್ಮೇಲೆ ನಮ್ಗೆ ನೀನ್ ತಿನ್ನಮ್ಮ. ಅಯ್ಯೋ, ಅದ್ ಹೇಗಾಗುತ್ತೆ? ನಿಮ್ಮನ್ನೆಲ್ಲ ಬಿಟ್ಟು ನಾನು ತಿಂಡಿ ತಿನ್ನೋದಾ? ಶಿವಾನಿ, ನೀನ್ ತಿನ್ಲೇಬೇಕು, ಇಲ್ಲ ಅಂದ್ರೆ ನಾವೆಲ್ಲ ಉಪವಾಸ ನಮ್ಮ. ಅಯ್ಯೋ ಶಿವಾನಿ, ನಿಂತೇ ಇದೆಯಲ್ಲ, ಬಮ್ಮ ಕುತ್ಕೋ, ಮೊದ್ಲು ತಿಂಡಿ ತಿನ್ನಮ್ಮ. ಬಾಮ್ಮ, ಕುತ್ಕೋ. ಶಿವಾನಿ, ಇವತ್ತು ನಿನಗೋಸ್ಕರ ನಾನು ಸೌತ್ ಇಂಡಿಯನ್ ಇಂದ ಪೊಂಗಲ್ ಅಂಡ್ ಚಿತ್ರಾನ್ನ, ನಾರ್ತ್ ಇಂಡಿಯನ್ ಇಂದ ರೋಟಿ ಕರಿ, ಚೈನೀಸ್ ಇಂದ ನೂಡಲ್ಸ್ ಅಂಡ್ ಗೋಬಿ ಮಂಚೂರಿ, ಡೆಸರ್ಟ್ಸ್ ಅಲ್ಲಿ ಗಜರಾಕಿ ಹಲ್ವಾ ಅಂಡ್ ಗುಲಾಬ್ ಜಾಮೂನ್ ಅಂಡ್ ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್, ಎಕ್ಸೆಟ್ರಾ 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 ಎಲ್ಲ ಮಾಡಿದ್ದೀನಿ. ಎಲ್ಲ ನಿನಗೋಸ್ಕರ. ಓ ಶಿವಾನಿ, ಯಾವುದು ಫಸ್ಟ್ ಟೇಸ್ಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ನನಗೆ ಗೊತ್ತು, ನಾನು ಪ್ರೀತಿಯಿಂದ ಮಾಡಿರೋ ಈ ಹಲ್ವಾ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ? ಯಾಕೆ ಶಿವಾನಿ ಎದ್ಬಿಟ್ಟೆ? ಇದಕ್ಕೆ ನೋಡು, ಎಕ್ಸ್ಟ್ರಾ ಗೋಡಂಬಿ ಹಾಕಿದ್ದೀನಿ, ತಿನ್ನು ತಗೋ. ನಾನಿವತ್ತು ತಿನ್ನಲ್ಲ, ಉಪವಾಸ. ಮರ್ತ್ಬಿಟ್ಟಿದ್ದೆ. ಉಪವಾಸನ? ಇವತ್ತು ಯಾವ ಉಪವಾಸ ಶಿವಾನಿ? ಹೋಲಿ ಬಿಡು, ಪರವಾಗಿಲ್ಲ, ತಿನ್ನು ಬಾ. ಬೇಡ, ನಾನು ಯಾರಿಗೋಸ್ಕರನೂ ನನ್ನ ಆಚರಣೆನ ಬಿಡೋದಿಲ್ಲ. ಏ ಶಿವಾನಿ, ಶಿವಾನಿ, ಶಿವಾನಿ! ಏನೋ ಉಪವಾಸ ಅಂತೆ, ನನಗೇನೋ ಗೊತ್ತಿರಲಿಲ್ಲ. ಹೋಲಿ ಬಿಡಿ, ಪರವಾಗಿಲ್ಲ, ನಾವೆಲ್ಲ ತಿನ್ನೋಣ. ಕೂತ್ಕೊಳ್ಳಿ. ಹಾ, ನೀವೇ? ನಾವು ನಿಮ್ಮ ಮನೆಯವರಲ್ಲ. ಏ ಸುಮ್ಮನೆ ರೀ, ಆಗ್ಲೇ ಸುಮ್ಮನೆ ತಮಾಷೆ ಮಾಡಿದ್ದು, ಅದನ್ನ ಯಾಕೆ ಸೀರಿಯಸ್ ಆಗಿ ತಗೋತೀರಾ? ಕೂತ್ಕೊಳ್ಳಿ, ತಿನ್ನಿ. ನಾವೇ ಮಾಡ್ಕೊಂಡು ತಿಂತೀವಿ, ನೀವು ನಿಮ್ಮ ಹೆಂಡತಿ ಕೊಡಿ. ಅಲ್ಲ, ಅಟ್ಲೀಸ್ಟ್ ಟೇಸ್ಟ್ ಆದ್ರೂ ನೋಡಿ. ಅಯ್ಯೋ, ಜೂನಿಯರ್ ನಳಮಹಾರಾಜಪ್ಪ, ನೀನು ಚೆನ್ನಾಗೇ ಮಾಡಿರ್ತೀಯ. ಏನಜ್ಜಿ ಹಂಗೆಲ್ಲ ರೇಗಿಸ್ತೀರಾ? ಬನ್ನಿ ಕೂತ್ಕೊಳ್ಳಿ, ಎಲ್ಲ ಬಡಿಸ್ತೀನಿ. ತಿನ್ನಲ್ಲ ತಿನ್ನಲ್ಲ ತಿನ್ನಲ್ಲ. ಏ ನಿಜವೂ ಹೋಗ್ತಾ ಇದ್ದೀರಾ? ಯಾಕೆ? ಇಲ್ಲಿ ನೋಡಿಲಿ, ಗೋಪಿ ಮಂಚೂರಿ ತಿನ್ನಿ. ಅಯ್ಯಯ್ಯೋ, ನೋಡಿ ಮಾವ, ಅವರೆಲ್ಲ ಹೊಟ್ಟೋದ್ರು. ಸದ್ಯ ನೀವಾದ್ರೂ ತಿಂತೀರಲ್ಲ, ಬನ್ನಿ ಕೂತ್ಕೊಳ್ಳಿ ಮಾವ. ರಮೇಶ್ವರ, ಏನಾಗ್ತಿದೆ ನನ್ನ ಜೀವನದಲ್ಲಿ? ನನಗಿಷ್ಟ ಇಲ್ಲ ಅಂತ ಎಷ್ಟು ಸತಿ ಹೇಳಿದ್ರು ಇವನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನನ್ನ ತೋಳ್ಮನ ಪರೀಕ್ಷೆ ಮಾಡ್ತಿದ್ದಾನೆ. ಒಂದ್ ಸತಿ ಸರಿ, 2 ಸತಿ ಸರಿ, ಪ್ರತಿ ಸತಿ ಇದನ್ನೇ ಮಾಡ್ತಾನೆ. ಯಾವತ್ತು ಅವನ್ಗೆ ನನ್ ಮುಖ ತೋರಿಸಬಾರ್ದು ಅನ್ಸ್ತಿದೆ. ದೂರ ಹೋಗ್ಬಿಡ್ಬೇಕು, ಇವನ್ ಕೈಗೆ ಸಿಗ್ಬಾರ್ದು.
ಶಿವಾನಿ ಯಾವ ಕಡೆ ಹೋದ್ಲು? ಸ್ಟೇರಿಂಗ್ ಲಾಕ್ ಆಗುತ್ತೆ, ಬ್ರೇಕ್ ಫೇಲ್ ಆಗುತ್ತೆ ಅಂತ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಶಿವಾನಿ ಬೇರೆ ಕೋಪದಲ್ಲಿ ಫಾಸ್ಟಾಗಿ ಓಡಿಸ್ಕೊಂಡು ಹೋಗಿದ್ದಾಳೆ. ಅವಳಿಗೆ ಏನಾದ್ರು ಆಗ್ಬಿಟ್ರೆ? ಇಲ್ಲ 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 ಇಲ್ಲ, ಅವಳಿಗೇನಾಗಬಾರ್ದು. ದೇವ್ರೆ ಅವಳಿಗೇನಾಗಬಾರ್ದು. ಸಿಗಲ್ಲ ತ್ರಿಶೂಲ್, ಇನ್ಯಾವತ್ತೂ ನಾನು ನಿನಗೆ ಸಿಗ್ಬಾರ್ದು. ನಿನ್ನ ಪ್ರೀತಿನ ದೂರ ಮಾಡ್ದು ನೀನು. ನಿನಗೆ ನನ್ನ ಕಡೆಯಿಂದ ಕ್ಷಮೆ ಅನ್ನೋದೇ ಇಲ್ಲ. ಇಲ್ಲ, ಶಿವಾನಿಗೇನು ಆಗ್ಬಾರ್ದು. ನಾನು ಅವಳನ್ನ ಕಾಪಾಡ್ತೀನಿ. ಶಿವಾನಿ, ಶಿವಾನಿ, ತ್ರಿಶೂಲ್ ಹೋಗ್ಬಿಟ್ಟ. ನಾನು ಅವನ ಮೇಲೆ ಯಾವ ಶಕ್ತಿ ಪ್ರಯೋಗ ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ವಲ್ಲ. ನಾನೀಗ ಶಿವಾನಿನ ಅವನ ಕೈಗೆ ಸಿಗದೆ ಇರೋ ತರ ಮಾಡ್ಬೇಕು. ನಾನು ನನ್ನ ಸರ್ವಶಕ್ತಿನ ಅವಳ ಮೇಲೆ ಪ್ರಯೋಗ ಮಾಡ್ತೀನಿ. ಶಿವಾನಿ, ಶಿವಾನಿ ಗಾಡಿ ನಿಲ್ಸು. ಶಿವಾನಿ ಗೇರ್ ಹಾಕಿ ನಿಲ್ಸು. ಶಿವಾನಿ, ನೀನ್ ಈ ಜೀಪ್ನಿಂದ ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ನನ್ನ ಸರ್ವಶಕ್ತಿನೂ ನಿನ್ ಮೇಲೆ ಪ್ರಯೋಗ ಮಾಡಿದ್ದೀನಿ. ಇದ್ರ ಮುಂದೆ ನಿನ್ ಶಕ್ತಿ ಕೆಲಸ ಮಾಡೋದಿಲ್ಲ. ಶಿವಾನಿ ಗೇರ್ ಹಾಕಿ ನಿಲ್ಸು. ಛೇ, ಮತ್ತೆ ನನ್ನ ಹಿಂದೆ ಬಂದ ಇವನಿಂದ ನಾನು ದೂರ ಹೋಗ್ಬೇಕು ಅಂತ ಬಂದ್ರೆ ನನ್ ಬಿಡ್ತಾನೆ ಇಲ್ವಲ್ಲ. ಶಿವಾನಿ, ಒಂದ್ ನಿಮಿಷ ನನ್ನ ಮಾತು ಕರೆಕ್ಟಾಗಿ ಕೇಳಿಸ್ಕೊ. ಯಾವ್ದೇ ಕಾರಣಕ್ಕೂ ಟೆನ್ಷನ್ ಮಾಡಬೇಡ. ಸ್ಟೇರಿಂಗ್ ಆಯಿಲ್ ಲೀಕ್ ಆಗ್ತಿದೆ, ಸ್ಟೇರಿಂಗ್ ಕೆಟ್ಟೋಗಿದೆ. ಶಿವಾನಿ ಬ್ರೇಕು ಸರಿ ಇಲ್ಲ, ಬ್ರೇಕ್ ಫೇಲ್. ಶಿವಾನಿ, ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊ. ಹಿಂಗ ಗಾಡಿ ನಿಂತ್ಕೊಂಡಿದ್ದೀರ, ಗಾಡಿ ಕೆಟ್ಟೋಗಿದೆ. ನನ್ ಮಾತು ಕೇಳಿಸ್ಕೊ ಶಿವಾನಿ. ಸುಳ್ಳು ಹೇಳ್ಬೇಡ. ನನ್ ಗಾಡಿ ನಿಲ್ಸ್ಬೇಕು ಅಂತ ಬಂದ್ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ನನ್ ಗಾಡಿ ನಿಲ್ಸಲ್ಲ. ಶಿವಾನಿ, ನಾನ್ ತಮಾಷೆ ಮಾಡ್ತಾ ಇಲ್ಲ. ನಿಜ ಬ್ರೇಕ್ ಫೇಲ್ ಆಗೋಗಿದೆ, ಗಾಡಿ ಕೆಟ್ಟೋಗಿದೆ. ಶಿವಾನಿ, ಮುಂದೆ ಮುಂದೆ ರೈಟ್ ಇದೆ, ರೈಟ್ ತಿರ್ಸ್ಕೋ. ರೋಡ್ ಅಪ್ ಇದೆ, ಅಲ್ಲಿ ಗೇರ್ ಹಾಕ್ಬಿಟ್ಟು ನಿಲ್ಸ್ಬೋದಲ್ಲಿ. ರೈಟ್ ರೈಟ್. ಆಗಲ್ಲ, ನೀನ್ ಹೇಳಿದ ಕಡೆ ನಾನು ಯಾಕೆ ಹೋಗ್ಬೇಕು? ನಾನ್ ಎಡಕ್ಕೆ ಹೋಗೋದು. ಶಿವಾನಿ, ಶಿವಾನಿ ಹಠ ಮಾಡಬೇಡ. ನನ್ ಮಾತು ಕೇಳು, ನನ್ ಮಾತು ಸತ್ಯ.